ಎಲ್ರಿಗೂ ನಮಸ್ಕಾರ. ದಿನಾಂಕ 25/12/2025 ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಈ ಸಂಸ್ಥೆ CTET ಬಗ್ಗೆ ಒಂದು ಪಬ್ಲಿಕ್ ನೋಟಿಸನ್ನು ರಿಲೀಸ್ ಮಾಡಿದೆ. ತಾವುಗಳು ಪಬ್ಲಿಕ್ ನೋಟಿಸನ್ನು ನೋಡ್ತಾ ಇದ್ದೀರಿ. ಹಾಗಾದರೆ ಈ ಪಬ್ಲಿಕ್ ನೋಟಿಸ್ ಎದಕ್ಕೆ ಸಂಬಂಧಪಟ್ಟಿದೆ? ಹಾಗಾದರೆ ಈಗ ಆಲ್ರೆಡಿ CTETಯನ್ನು ಅರ್ಜಿ ಸಲ್ಲಿಸಿದವ್ರಿಗೆ ಇದು ಸಂಬಂಧಪಡ್ತದೆಯಾ, ಅಥವಾ ಅರ್ಜಿ ಸಲ್ಲಿಸಲಿಕ್ಕೆ ನಾನು ಆಗಲಿಲ್ಲ, ಅಪ್ಲಿಕೇಶನನ್ನು ಕೊನೆಗೊಳಿಸ್ಲಿಕ್ಕೆ ಆಗಿಲ್ಲ, ನನಗೇನಾದರೂ ಮತ್ತೊಂದು ಸಲ ಅವಕಾಶವನ್ನು ಕೊಟ್ಟಿದ್ದಾರಾ, ಅಥವಾ ನಾನು ಸಂಪೂರ್ಣವಾಗಿ ಅರ್ಜಿಯ ರಿಜಿಸ್ಟ್ರೇಷನನ್ನು ಕೂಡ ನಾನು ಮಾಡಿಲ್ಲ, ಅಂಥವ್ರಿಗೇನಾದರೂ ಅರ್ಜಿ ಮತ್ತೊಂದು ಸಲ ಹಾಕಲಿಕ್ಕೆ ಅಥವಾ ಹೊಸದಾಗಿ ನಾನು ಅರ್ಜಿ ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ನ ಹಾಕಲಿಕ್ಕೆ ಅವಕಾಶ ಇದೇನಾ ಅನ್ನುವಂತಹ 10 ಹಲವು ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದೊಳಗೆ ನಿಮಗೆ ನಾನು ಉತ್ತರ ಕೊಡೋಕ್ಕೆ ಬಂದಿದ್ದೇನೆ. ನೇರವಾಗಿ ನಾನು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅರ್ಜಿಯನ್ನು ಹಾಕಲಿಕ್ಕೆ ನಿಮಗೆ ಅವರು ಅವಕಾಶವನ್ನು ಕೊಟ್ಟಿದ್ದರು, ಹೌದಲ್ವಾ? ಸೊ ಹಾಗಾದರೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದಾಗ ಲಾಸ್ಟ್ ಕೊನೆಯ 7 ದಿನದೊಳಗಡೆ ಸುಮಾರು 1,61,127 ಅಭ್ಯರ್ಥಿಗಳು ಏನು ಮಾಡಿದರು, ಈ ಅರ್ಜಿಯನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗಲಿಲ್ಲ. ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು, ಬಟ್ ಆದರೆ ಅರ್ಜಿಯನ್ನು ಸಂಪೂರ್ಣವಾಗಿ ಮುಗಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಈ ಸಮಸ್ಯೆಯಿಂದ ಈ CTETದವರು ಏನು ಮಾಡಿದರು ಅಂದರೆ CBSEದವರು ಏನು ಮಾಡಿದರು, ಸಂಪೂರ್ಣವಾಗಿ ಒಂದು ಸ್ಟಡಿ ಮಾಡಿ ಯಾಕೆ ನಾವು ಈಗ ಆಲ್ರೆಡಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಈಗೇನು ರಿಜಿಸ್ಟ್ರೇಷನ್ ಮಾಡ್ಕೊಂಡಂಥ ಅಭ್ಯರ್ಥಿಗಳಿರ್ತಾರಲ್ಲ ಅವ್ರಿಗೆ ನಾನು ಮತ್ತೊಂದು ಸಲ ಅರ್ಜಿಯನ್ನು ಸಂಪೂರ್ಣವಾಗಿ ಮುಗಿಸ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ವಿಚಾರಗಳನ್ನು ಮಾಡಿ ಅವ್ರು ಏನು ಮಾಡಿದ್ರು, ಒಂದು ತೀರ್ಮಾನಕ್ಕೆ ಬಂದಾರೆ. ಏನು ತೀರ್ಮಾನಕ್ಕೆ ಅಂತಂದರೆ ಇಲ್ಲಿ ನೋಡಿರಿ ನೀವು, ಟೋಟಲಿ ಸಕ್ಸಸ್ಫುಲ್ ಅಪ್ಲಿಕೇಶನ್ಸ್ ಎಷ್ಟು ಅದಾವ? 25,30,581 ಅಪ್ಲಿಕೇಶನ್ಸ್ ಅದಾವ. ಸೆಕೆಂಡ್ ಲಾಸ್ಟ್ ಡೇ ಒಳಗಡೆ ಅಂದರೆ ಕೊನೆಯ 2 ದಿನದೊಳಗಡೆ 3,53,218 ಏನು ಅಪ್ಲಿಕೇಶನ್ಸ್ಗಳು ಏನಾಗಿದ್ದಾವೆ, ಸಬ್ಮಿಟ್ ಆಗಿದ್ದಾವೆ. ಕೊನೆಯ ದಿನದೊಳಗಡೆ 4,14,991 ಅಪ್ಲಿಕೇಶನ್ಸ್ಗಳು ಸಂಪೂರ್ಣವಾಗಿದ್ದಾವೆ. ಹಾಗಾದರೆ ಇನ್ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಾರ, ಇನ್ಕಂಪ್ಲೀಟ್ ಆಗಿದ್ದಾವೆ ನೋಡಿರಿ. ಈಗ 1,61,127 ಅಭ್ಯರ್ಥಿಗಳು ಇನ್ಕಂಪ್ಲೀಟ್ ಆಗಿದ್ದಾರೆ. ಇವ್ರಿಗೆ ಮತ್ತೊಂದು ಸಲ ಅವಕಾಶ ಕೊಟ್ಟಾರ ಅವರು. ಹಾಗಾದರೆ ನಾನು ಹೊಸದಾಗಿ ಅರ್ಜಿ ಸಲ್ಲಿಸ್ತಾ ಇದ್ದೀನಿ, ಹೊಸದಾಗಿ ನಾನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ, ನನಗೆ ಅವಕಾಶ ಇದೆಯಾ? ನೋ, ನಿಮಗೆ ಅವಕಾಶವಿಲ್ಲ. ಯಾರು ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಓಕೆನಾ, ರಿಜಿಸ್ಟರ್ ಆಲ್ರೆಡಿ ಆಗಿದ್ದಾರೆ, ಅವರು ಪೂರ್ತಿ ಅಪ್ಲಿಕೇಶನ್ನ ಮುಗಿಸಿಲ್ಲ ಅಂಥವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿ ಮಟ್ಟ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಈಗ ಎಲ್ಲಿಂದ ಅಂತಂದರೆ ಡಿಸೆಂಬರ್ 27 ಅಂದರೆ ಇದೇ ಡಿಸೆಂಬರ್ 27 ಮಧ್ಯಾಹ್ನ ಅಂದರೆ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಆಗ್ತದೆ, ಓಕೆನಾ. ಡಿಸೆಂಬರ್ 30, 2025 11:59 ಇದೇನಾಗ್ತದೆ, ಕೊನೆಗೊಳ್ತದೆ. ಸೊ ಈ ಡೇಟ್ ಒಳಗೆ ನೀವೇನು ಮಾಡಬೇಕು, ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಿ ಅಥವಾ ಯಾರ್ದೆಲ್ಲ ಏನಾದರೂ ತಪ್ಪಿದೆ, ಕರೆಕ್ಷನ್ ವಿಂಡೋ ಕೂಡ ಇದೇ ಟೈಮ್ಗೆ ಓಪನ್ ಮಾಡಿದ್ದಾರೆ, ಮತ್ತು ಅಗೇನ್ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರು ಕಂಪ್ಲೀಟ್ ಮಾಡೋಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕ್ಯಾಂಡಿಡೇಟ್ ಏನು ಮಾಡಬೇಕು ಈ ಒಂದು ಪೀರಿಯಡ್ ಒಳಗೆ ಅಂತಂದರೆ, ನೀವು ನಿಮ್ಮ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿರಿ, ಒಂದೇ ಪಾಯಿಂಟು. ಆಮೇಲೆ ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡೋಕ್ಕಿಂತ ಮೊದಲಿಗೆ ವೆರಿಫೈ ಆಲ್ ದ ಡೀಟೇಲ್ಸನ್ನು ವೆರಿಫೈ ಮಾಡಿರಿ. ಆಮೇಲೆ ಬೇಕಾಗುವಂಥ ನೆಸಸರಿ ಕರೆಕ್ಷನನ್ನು ನೀವೇನು ಮಾಡ್ಬೋದು, ಫೈನಲ್ ಸಬ್ಮಿಷನ್ ಒಳಗಾಗಿಯೇ ನೀವು ಮುಗಿಸ್ಕೊಂಬಿಡಿ. ಯಾರು ಈಗ ಆಲ್ರೆಡಿ ನಾನು ಸಬ್ಮಿಟ್ ಮಾಡಿದ್ದೆ, ಅಪ್ಲಿಕೇಶನನ್ನು ಪೂರ್ತಿ ಮುಕ್ತಾಯ ಮಾಡಿದ್ದೆ, ಆದರೆ ನಾನು ತಪ್ಪಾಗಿ ಹಾಕಿದ್ದೆ ಅನ್ನುವಂತಹ ಅಭ್ಯರ್ಥಿಗಳು ಏನು ಮಾಡ್ಬೋದು, ಅವರು ಕರೆಕ್ಷನನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮತ್ತೊಂದು ಸಲ ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ. ಓಕೆ, ಮತ್ತೊಂದು ಒಳ್ಳೆ ವಿಚಾರ ಏನಂತಂದರೆ, ನೋ ಫ್ರೆಶ್ ಆರ್ ನ್ಯೂ ರಿಜಿಸ್ಟ್ರೇಷನ್ ಈಸ್ ಅಲೌಡ್ ಅಂತ ಹೇಳಿದ್ದಾರೆ ಅವರು. ಹೊಸದಾಗಿ ಅರ್ಜಿ ಸಲ್ಲಿಸಿದವ್ರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಐ ಹೋಪ್ ಇವತ್ತಿನ ಈ ವಿಡಿಯೋದೊಳಗಡೆ ಏನು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSEದವರು ಒಂದು ಪಬ್ಲಿಕ್ ನೋಟಿಸನ್ನು ಏನು ಹೊರಡಿಸಿದ್ರು ಅದ್ರ ಬಗ್ಗೆ ಸಂಪೂರ್ಣವಾಗಿ ಸುವಿಸ್ತಾರವಾಗಿ ನಿಮಗೆ ಅರ್ಥ ಆಗೋ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೊಂದು ಸಲ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ನಾನು ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳ್ರಿ ಅಂತ ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಯಾರೆಲ್ಲ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತಿರಲ್ಲ ಅವ್ರಿಗೆ ಅವಕಾಶವಿಲ್ಲ. ಓಕೆ, ಅವಕಾಶವಿಲ್ಲ. ಯಾರು ಈಗ ಆಲ್ರೆಡಿ ಅರ್ಜಿಯನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಿ, ಆದರೆ ನೀವು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನಿಮ್ಮ ಒಂದು ಅಪ್ಲಿಕೇಶನನ್ನು, ಅಂತಹ ಅಭ್ಯರ್ಥಿಗಳು ಏನು ಮಾಡ್ಬೋದು, ಕಂಪ್ಲೀಟ್ ಮಾಡಬಹುದು. ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡೋಕ್ಕೆ 27ನೇ ತಾರೀಕಿನಿಂದ ಮಧ್ಯಾಹ್ನ 11 ಗಂಟೆಯಿಂದ 30ನೇ ತಾರೀಕು ಮಧ್ಯಾಹ್ನ 12 ಗಂಟೆವರೆಗೆ ಅವಕಾಶ ಇದೆ. ದಯವಿಟ್ಟು ಇದನ್ನು ಮಾಡಿ. ಯಾರೆಲ್ಲ ಕರೆಕ್ಷನ್ ಮಾಡ್ಕೋಬೇಕಾಗಿದೆ, ಯಾರೆಲ್ಲ ನೀವು ಅರ್ಜಿ ಸಲ್ಲಿಸುವಾಗ ತಪ್ಪನ್ನು ಮಾಡಿದಿರಿ, ಅವ್ರಿಗೂ ಕೂಡ ಮತ್ತೊಂದು ಸಲ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನು ಸ್ಪಷ್ಟವಾಗಿ ನೀವು ತಲೆಯಲ್ಲಿಟ್ಕೊಂಡು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸಹಚರರಿಗೂ ಕೂಡ ಹೇಳಿದರೆ ಉಪಯೋಗ ಆಗುತ್ತೆ.
ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಪರಿಣಾಮಕಾರಿ ಮತ್ತು ಸಹಾಯಕಾರಿ ಆಗಿದೆ. ಮತ್ತೆ ಮುಂದಿನ ವಿಡಿಯೋದೊಳಗೆ ಬರಲಿಕ್ಕೆ ನಾನು ಇಚ್ಛಿಸ್ತೇನೆ. ನಮಸ್ಕಾರ.